ಹಾಯ್ ಗೈಸ್ ಏನಪ್ಪ ವಿಷಯ ಅಂತಂದ್ರೆ ಡೈಲಿ ಕಾಲೇಜ್ ಹೋಗ್ತಿರೋ ನನ್ಗೆ ಇವತ್ತು ಲಾಸ್ಟ್ ಡೇ ಕಾಲೇಜ್ ಆಗ್ಬಿಟ್ಟೈತೆ. ಏನ್ಕಪ್ಪ ಅಂತಂದ್ರೆ ಇವತ್ತೊಂದು ಎಕ್ಸಾಮ್ ಬರ್ಬಿಟ್ಟು ಬಂದ್ರೆ ಮುಗೀತು ಗೈಸ್ ಎಲ್ಲ ಕಾಲೇಜ್ ಲೈಫ್ ಎಲ್ಲ. ಕಾಲೇಜ್ ಹೋಗ್ಬೇಕಾರೆಲ್ಲ ಏನ್ ಅನ್ಸ್ತೈತೆ, ನಾವು ಡೈಲಿ ಕಾಲೇಜ್ ಯಾಕಪ್ಪ ಹೋಗ್ಬೇಕು ಅಂತ ಬೋರ್ ಆಗ್ತದೆ. ಅದ್ರ ಮುಗಿದ್ಮೇಲೆ ಯಾವ ತರ ಬೇಜಾರಾಗ್ತೈತಿ ಅಂತಂದ್ರೆ ಇಷ್ಟೇನಾ ಕಾಲೇಜ್ ಲೈಫ್ ಅಂದ್ರೆ. ಕಾಲೇಜ್ ಏನೇನ್ ಕೊಟ್ಟೈತೆ ಅಂತಂದ್ರೆ ಒಳ್ಳೊಳ್ಳೆ ಫ್ರೆಂಡ್ಸ್ ಗಳು ಕೊಟ್ಟು ಒಳ್ಳೊಳ್ಳೆ ಮೆಮೊರಿ ಐತೆ ಕಾಲೇಜ್ ಲೈಫ್ ಮಾತ್ರ ತುಂಬಾ ಎಂಜಾಯ್ ಮಾಡಿದೀನಿ ಗೈಸ್ ಏನಪ್ಪಾ ಅಂತಂದ್ರೆ ಈ ಹಾಲ್ ಟಿಕೆಟ್ ನೋಡಿದಾಗೆಲ್ಲ ಎಕ್ಸಾಮ್ ಎಲ್ಲ ಇಷ್ಟೊಂದೆಲ್ಲ ಬರ್ಬಿಟ್ಟು ಇವತ್ತು ಲಾಸ್ಟ್ ಡೇ ಎಕ್ಸಾಮ್ ಬರಿಬೇಕೈತಲ್ಲ ಬೇಜಾರಾಗ್ತಿತ್ತು ಗೈಸ್. ಈ ಎಕ್ಸಾಮ್ ಬರ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. A few moments later. ಗೈಸ್ ಎಕ್ಸಾಮ್ ಎಲ್ಲ ಬರೋಟ್ ಬಂದು ಇದು ಮುಗ್ದೋಯ್ತು ಎಕ್ಸಾಮ್. ನಮಗೆ ಒಂದು ಎಕ್ಸಾಮ್ ಐತೆ ಅಂತಂತಿದ್ವಿ, ಅದು ಮುಗ್ದೋಯ್ತು ಎಕ್ಸಾಮ್. ಕ್ಲಾಸ್ ರೂಮ್ ನೋಡಿ ತುಂಬಾ ದಿನ ಆಗಿತ್ತು. ಸರಿ ನೋಡೋದ ಅಂದ್ಬಿಟ್ಟು ಕ್ಲಾಸ್ ರೂಮ್ ಹತ್ರ ಬಂದ್ರೆ ಬೀಗ ಹಾಕಿತ್ತು ಗೈಸ್. ಈ ಬೀಗ ಹಾಕಿರೋದು ನೋಡೋಕೆ ತುಂಬಾ ಬೇಜಾರಾಗ್ತೈತೆ. ಕಾಲೇಜ್ ಲೈಫ್ ಅಂದ್ರೆ ಕಾಲೇಜ್ ಇರೋದು 3 ವರ್ಷ ಆದ್ರೆ ಇನ್ ಮೆಮೊರಿ ಮಾತ್ರ ತುಂಬಾ ಐತೆ. ಕ್ಲಾಸ್ ರೂಮ್ ಬೀಗ ಹಾಕಿರೋದು ಯಾಕೆ ನೋಡಕ್ ಬಂದೆ ಅಂತಂದ್ರೆ ಎಕ್ಸಾಮ್ ಬರೋಟ್ ಹೋದ್ರೆ ಈಚೆ ಕಾಲೇಜಿಂದ ಇನ್ ಯಾವತ್ತೂ ಬರಕ್ ಆಗಲ್ಲ ಗೈಸ್. ಕಾಲೇಜ್ ಒಂದ್ಸತ್ ನೋಡ್ಕೊಂಡು ಹೋಗೋದ ಕ್ಲಾಸ್ ರೂಮ್ ಅನ್ಕೊ ಬಂದೆ ಗೈಸ್. ಬೀಗ ಹಾಕಿರೋದು ನೋಡೋದಕ್ಕೆ ಒಂಥರ ಬೇಜಾರು. ಅದ್ರ ಜೊತೆ ID ಕಾರ್ಡ್ ಹಾಕೊಳ್ಳೋದು ಲಾಸ್ಟ್ ಇವತ್ತೆ ಗೈಸ್ ಏನಪ್ಪಾ ಅಂತಂದ್ರೆ ಈ ಬಿಲ್ಡಿಂಗ್ ನೋಡ್ಬೇಕಾದ್ರೆ ಏನು ಅನ್ಸುತ್ತೆ ಅಂತಂದ್ರೆ ಮಲ್ಕೊಂಡ್ಯಾ? ಸರಿ ನಾನು ಹೋಗಿ ಬರ್ತೀನಿ, ಬಾಯ್. ಕಾಲೇಜ್ ಲೈಫ್ ಇಟ್ ಈಸ್ ಓವರ್ ಗೈಸ್. ನಮ್ಮ ಲೈಫಲ್ಲಿ ಕಾಲೇಜ್ ಎಲ್ಲ ಎಂಡ್ ಆದ್ಮೇಲೆ ನಮ್ಮ ಹುಡುಗರೆಲ್ಲ ಏನಂತಿದ್ರು ಅಂತ ಒಂದು ಮೆಮೊರಿಯಾಗಿ ಉಳ್ಕೊಳ್ಳಿ ಅಂದ್ಬಿಟ್ಟು ಶರ್ಟ್ಗೆಲ್ಲ ಸಿಗ್ನೇಚರ್ ಹಾಕ್ಸ್ಕೊದ ಅಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಹಾಕ್ಸ್ಕೊತಿದ್ರು. ಒಂದ್ ಕಡೆ ಸಂತೋಷ ಮತ್ತೆ ದುಃಖ ಎಲ್ಲ ಜೀವನದಲ್ಲಿ ಮರೆಯಲಾಗದ ಒಂದು ಘಟನೆ. ಸಾಯೋ ತನಕ ನೆನ್ಪಿಟ್ಕೋತೀವಿ, ಮರೆಯೋಕ್ಕಾಗಲ್ಲ. ಅವಾಗ ನಾವು ಯಾರು ಏನು ಅಂತಾನೆ ಗೊತ್ತಿರಲಿಲ್ಲ. ಎಲ್ಲ ನಿನ್ನ ಹೆಸರೇನು ಯಾವ ಅಂತ ಕೇಳ್ಕೊಂಡು ಪರಿಚಯ ಆಗೋದು. ಆದ್ರೆ ಇವಾಗ ಕಾಲೇಜ್ ಬಿಟ್ಟು ಹೋಗ್ಬೇಕಾದ್ರೆ ಕೊನೆಯ ದಿನ ಒಂದ್ ಕಡೆ ಖುಷಿ, ಒಂದ್ ಕಡೆ ಬೇಜಾರು. ಈ ತರ ಎಲ್ಲ ಸಿಗ್ನೇಚರ್ ಯಾಕೆ ಹಾಕಿಸ್ಕೊಂಡ್ವಿ ಅಂತಂದ್ರೆ ಕಾಲೇಜ್ ಮುಗಿದ್ಮೇಲೆ ಒಂದು ಮೆಮೊರಿಗಾರ ನಮ್ ಸಲ್ಟ್ ನೋಡಿದ್ರೆ ಇವರೆಲ್ಲ ನೆನಪಾಗಬೇಕು ಗೈಸ್. ಇವ್ರ ಜೊತೆ ಎಲ್ಲ ನಮ್ದೆಲ್ಲ ಬಾಂಡಿಂಗ್ ಇತ್ತು ಅಂತ ಒಂದು ಖುಷಿ ಆಗುತ್ತೆ. ಇವರೆಲ್ಲ ಸಿಗಲ್ಲ ಅಂತಲ್ಲ, ಮತ್ತೆ ಸಿಗ್ತಾರೆ. ಆದ್ರೆ ಕಾಲೇಜಲ್ಲಿ ಸಿಗಲ್ಲ ಗೈಸ್. ಹೊರಗಡೆ ಆಯ್ ಬಾಯ್ ಅನ್ಕೊಂಡು ಹೊಂಟೋಗ್ತಾರೆ ಅಷ್ಟೇ. ಅವ್ರವ್ರ ಕೆಲಸ ಅವ್ರು ಬಿಸಿ ಇರ್ತಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಗೈಸ್. ಜೀವನದಲ್ಲಿ ನಮ್ಮ ಈ ತರ ಬಟ್ಟೆ ಹಾಕಿದ್ರೆ ನಮ್ಮ PS ಕಾಲೇಜ್ ಅಂತ ಗೊತ್ತಾಗೋದು. ಇವಾಗ ಏನು ಗೊತ್ತಾಗುತ್ತೆ, ಬಟ್ಟೆನೇ ಹಾಕಲ್ವಲ್ಲ. ನಾನು ಸೈನ್ ಹಾಕಿರೋದು ಗೈಸ್ ಏನಪ್ಪಾ ಅಂತಂದ್ರೆ ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿದ್ ಬ್ಲಾಗ್ ಕಾಲೇಜ್ ಲಾಸ್ಟ್ ಬ್ಲಾಗ್ ಆಗಿರುತ್ತೆ ಗೈಸ್. ಇದು ಇನ್ ಕಾಲೇಜ್ ಒಳಗಡೆ ಯಾವತ್ತೂ ಬ್ಲಾಗ್ ಮಾಡಕ್ಕಾಗಲ್ಲ. ಬಾಯ್ ಸಿಗದ ಆಯ್ತು. ಏನಪ್ಪಾ ಅಂತಂದ್ರೆ ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿದ ಬ್ಲಾಗ್ ಯಾವ ತರ ಐತೆ ಅಂತಂದ್ರೆ ಇಲ್ಲಾದ್ರೂ ಹೋಗ್ತಿದ್ರೆ ಗುರ್ತಿಸ್ಬಿಟ್ಟು ಮಾತಾಡ್ತಿದ್ರು, ನಿಮ್ ಬ್ಲಾಗ್ ಮಾಡ್ತೀರಿ ಅಂತ. ಈ ತರ ಗುರ್ತಿಡಿಯೋ ತರ ಯಾರು ಮಾಡಿದಂತಂದ್ರೆ ಅದು ನಮ್ಮ ಫ್ರೆಂಡ್ಸ್ ಮಾತ್ರ. ಅವರಿಂದನೇ ಅವ್ರು ಸಪೋರ್ಟ್ ಮಾಡಿರೋದಕ್ಕೆ ಗೈಸ್ ಈ ತರ ಬ್ಲಾಗ್ ಮಾಡ್ಕೊಂಡು ಕಾಲೇಜ್ ಲೈಫ್ ಎಂಜಾಯ್ ಮಾಡಿದ್ವಿ. ತುಂಬಾ ಜನ ಫಸ್ಟ್ ಇಯರ್ ಹೋಗ್ತಿದೀನಿ ಅಂತ ಖುಷಿ ಆಗುತ್ತೆ. ಆದ್ರೆ ಏನಪ್ಪಾ ಅಂತ ಯಾವ ತರ ಆಗ್ತೈತೆ ಅಂದ್ರೆ ಕಾಲೇಜಿಂದ ಈಚೆ ಹೋಗ್ತಿದೀವಿ ಅನ್ನೋದೇ ಬೇಜಾರು. ಅದ್ರ ಮನೇಲಿ ಒಬ್ರು ಕಳ್ದೋದ್ರೆ ಯಾವ ತರ ಫೀಲ್ ಆಗುತ್ತೋ ಅದೇ ತರ ಫೀಲ್ ಆಗ್ತಿತ್ತು ಗೈಸ್. ನನಗೆ ಕಾಲೇಜ್ ಬ್ಲಾಗ್ ಇವತ್ತಿಗೆ ಲಾಸ್ಟ್ ಆಯ್ತೈತೆ. ನೀವು ಯಾವ ತರ ಕಾಲೇಜ್ ಎಂಜಾಯ್ ಮಾಡಿದ್ರಿ, ಕಾಲೇಜ್ ಮೆಮೊರಿ ಯಾವ ತರ ಇತ್ತು ಅಂತ ಒಂದು ಕಮೆಂಟ್ ಆಗಿ ಗೈಸ್. ಎಲ್ರಿಗೂ ಹೇಳೋದು ಏನಪ್ಪಾ ಅಂತಂದ್ರೆ ಕಾಲೇಜ್ ಲೈಫ್ ಇದ್ದಾಗಲೇ